ಇರಬೇಕು ನೀನಿಲ್ಲೋವರೆಗೂ. ಓ ಶಿಟ್. ಹಲೋ ಹಲೋ. ಕಲೆಕ್ಷನ್ಸ್ ಎಲ್ಲ ಆಯ್ತಾ? ಹಾಂ ಸರ್, ಎಲ್ಲ ಆಗಿದೆ. ಎಷ್ಟು ಕಲೆಕ್ಷನ್ ಆಯ್ತಮ್ಮ ಇವತ್ತು? ಇವತ್ತು 3 ಗಾಡಿ ಹೋಗಿದೆ ಸರ್. ಓಕೆ. ನಿನ್ನೆ 4 ಗಾಡಿ ಸೇಲ್ ಆಗಿದೆ ಸರ್. ಹಾಂ, ಹೌದಾ? ಓಕೆ, ನೋಡಮ್ಮ ಒಂದು ಸ್ವಲ್ಪ ಸೇಲ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಓಕೆ ಓಕೆ ಸರ್. ಓ ಶಿಟ್. ಹಲೋ. ಹಾಂ ಹೇಳಮ್ಮ. ಸರ್, ಅದು ಬಾಸ್ ಕೇಳಿದ್ರು ನಿಮ್ಮನ್ನ. ಓಕೆ, ಏನಂತೆ? ಅದೇ ಇವತ್ತು 11:15ಗೆ ಚೆಕ್ ಕಲೆಕ್ಷನ್ ಮಾಡೋದಿತ್ತಂತೆ. ಅವ್ರು ಬೆಳಿಗ್ಗೆ 2 ಸಲ ಕೇಳಿದ್ರು ಸರ್. ಓಕೆ, ಬೇಗ ಬನ್ನಿ ಸರ್. ಥ್ಯಾಂಕ್ ಯು. ಸರಿಮ್ಮ, ಥ್ಯಾಂಕ್ ಯು. ಟೈಮ್ ಆಯ್ತು, ಏನು ಮಾಡೋದು? ನಮ್ಮ ಬಾಸ್ ಹಾಡುಗಳನ್ನ ಕೇಳ್ಕೊಂಡು ಈ ಬಾಸ್ನ ಮರ್ತ್ಬಿಟ್ಟೆ ನಾನು. ಬಾಸ್ ಸಿಗ್ತಾರೆ ಮೇಡಮ್ ಇವಾಗ? ಹಾಂ ಸರ್, ಸಿಗ್ತಾರೆ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಸರ್ ಹೇಳಿ. ರೈಡರ್ ಗಾಡಿ ಬುಕಿಂಗ್ ಎಷ್ಟಾಗಿದೆ? ಸರ್ 4 ಗಾಡಿ ಬುಕ್ಕಿಂಗ್ ಆಗಿದೆ. ಸಂಜೆ ಎಲ್ಲ ಗಾಡಿನೂ ಡೆಲಿವರಿ ಆಗುತ್ತೆ ಸರ್. ಓಕೆ, 4 ಗಾಡಿ ಅಪ್ಡೇಟ್ ಮಾಡಿಸಿ ಬೇಗ. ಓಕೆ ಸರ್. ಓಕೆ. ಹಾಯ್ ಸರ್, ಗುಡ್ ಮಾರ್ನಿಂಗ್. ಬನ್ನಿ ಆನಂದ್. ಹಾಂ ಸರ್. ಆನಂದ್, ಟೈಮ್ ಎಷ್ಟು? 9:00ವರೆಗೆ ಬರ್ತೀನಿ ಅಂತ ಹೇಳಿ 11:00ವರೆಗೆ ಬಂದಿದ್ದೀರಲ್ಲ. ಸರ್, ನಿಮಗೆ ಗೊತ್ತಲ್ಲ ಸರ್, ಫಸ್ಟ್ ಶೋ ಬಾಸ್ ಸಿನಿಮಾ ಬೇರೆ ರಿಲೀಸು, ಅಲ್ಲೋಗ್ಬಿಟ್ಟಿದ್ದೆ. ನಿಮ್ಮ ಒಬ್ಬರಿಗೇನ ಬಾಸು? ಪುನೀತ್ ರಾಜ್ಕುಮಾರು ನಮಗೂ ಬಾಸು, ಇಡೀ ದೇಶಕ್ಕೇನೆ ಬಾಸು. ಹೌದು ಸರ್. ನೀವು ಒಂದು ಹ್ಯಾಂಗಲಲ್ಲಿ ಅಪ್ಪು ಥರನೇ ಕಾಣ್ತಾ ಇದ್ದೀರಾ. ಸರ್, ಪುನೀತ್ ಸರ್ ಅಲ್ಲಿ ನಾನೆಲ್ಲಿ? ನಾನು ಅವ್ರ ಪಾದ ಧೂಳ್ಗೂ ಸಮ ಇಲ್ಲ ಸರ್. ಪವರ್ ಆಲ್ವೇಸ್. ಇವತ್ತು HT ಕಾರಿಡಾರ್ ಜೈಪುರ ಇದೆ ಅಲ್ಲ, ಅಲ್ಲಿಂದ 2.5 ಲಕ್ಷ ರೂಪಾಯಿ ಚೆಕ್ ಇಸ್ಕೊ ಬರ್ಬೇಕು. 4 ಚೆಕ್ ಇಸ್ಕೊ ಬರ್ಬೇಕು ನೀವು. ಸರಿ ಸರ್, ನಾನು ಇವಾಗಲೇ ಹೊರಡ್ತೀನಿ. ಎಸ್, ಥ್ಯಾಂಕ್ ಯು ಸರ್. ಟೀ ಕುಡ್ಕೊಂಡು ಹೋಗೋಣ. ಓಕೆ ಸರ್. ಸರಿ. ಇಡೀ ರಾಜ್ಯದಲ್ಲಿ ಕೇಳ್ಬರ್ತಾ ಇರುವ ಒಂದೇ ಒಂದು ಪ್ರಾರ್ಥನೆ ಅಂತಂದ್ರೆ ಕೇಳೋಕೆ ಸಿಗ್ತಾ ಇರುವ ಸುದ್ದಿ ಸುಳ್ಳಾಗ್ಲಿ ಅಂತ ಹೇಳಿ. ಆದ್ರೆ ಇದೀಗ ಲಭ್ಯವಾಗ್ತಿರುವ ಮಾಹಿತಿಯ ಪ್ರಕಾರ ನಟ ಪುನೀತ್ ರಾಜ್ಕುಮಾರ್ ಇನ್ನಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಆಸ್ಪತ್ರೆ ಮೂಲಗಳಿಂದ ಅಧಿಕೃತ ಮಾಹಿತಿ ಲಭ್ಯವಾಗ್ತಾ ಇದೆ. ಪುನೀತ್ ರಾಜ್ಕುಮಾರ್ ಅವರಿಗೆ ಹೃದಯಾಘಾತವಾಗಿ ಆಸ್ಪತ್ರೆಗೆ ಅವರನ್ನ ಕರ್ಕೊಂಡು ಹೋಗಲಾಗಿತ್ತು. ಸತತವಾಗಿ ಚಿಕಿತ್ಸೆಯನ್ನ ನೀಡಿ ಅವರನ್ನ ಉಳಿಸಿಕೊಳ್ಳುವ ಪ್ರಯತ್ನವನ್ನ ಅಲ್ಲಿನ ತಜ್ಞ ವೈದ್ಯರು ಮಾಡ್ತಾ ಇದ್ರು. ಆದ್ರೆ ಕೋಟ್ಯಾಂತರ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಪ್ರಾರ್ಥನೆ ಫಲ ನೀಡದಂತೆ ಕಾಣ್ತಾ ಇಲ್ಲ. ರಾಜ್ಯದ ಜನತೆಗೆ ನಿಜಕ್ಕೂ ಕೂಡ ಇವತ್ತೊಂದು ದುರಾದೃಷ್ಟಕರ ಸುದ್ದಿ.